ಟ್ರೈನರ್ ಮತ್ತು ನನ್ನ ಸ್ಪೆಷಲೈಸೇಷನ್ ಬಂದು ವೆಯ್ಟ್ ಲಾಸ್ ಮತ್ತು ವೆಯ್ಟ್ ಗೇನ್. ಓಕೆ, ಇವತ್ತು ನಾನು ಒಂದು ಟಿಪ್ ನಂದಿದ್ದೀನಿ. ಆ ಟಿಪ್ನ ನೀವು ಯೂಸ್ ಮಾಡಿಕೊಂಡು ಆರಾಮಾಗಿ ಜಿಮ್ಗೆ ಹೋಗದೆ ಏನು ಡಯೆಟ್ ಕಟ್ಟುನಿಟ್ಟಾಗಿ ಪಾಲಿಸಿದೆ, ಓಕೆ, ಏನು ಫಾಲೋ ಮಾಡದೆ ಡಯೆಟ್ ಎಲ್ಲ ನೀವು ಆರಾಮಾಗಿ ವೆಯ್ಟ್ನ ಲೂಸ್ ಮಾಡ್ಕೋಬಹುದು. ಓಕೆನಾ? ಮತ್ತು ಇದರಲ್ಲಿ ಫುಲ್ ಕಂಪ್ಲೀಟಾಗಿ ನ್ಯಾಚುರಲ್ ಆಗಿರುತ್ತೆ. ಏನು ನೀವು ಇಂಜೆಕ್ಷನ್ಸ್, ಸ್ಟೆರೈಡ್ಸ್ ಅಂದರೆ ಪ್ರೋಟೀನ್ ಅಂದರೆ ಎಲ್ಲ ಪ್ರೋಟೀನ್ಸು ಹಾರ್ಮ್ಫುಲ್ ಅಂತ ನಾನು ಹೇಳಲ್ಲ. ಕೆಲವು ಇರುತ್ತೆ, ಅಂದರೆ ಆ ಪ್ರೋಟೀನ್ಸ್ನ ಯೂಸ್ ಮಾಡಿಕೊಂಡ್ರೆ ನೀವು ಕ್ಲೀನಾಗಿ ವಿತ್ ಪ್ರಾಪರ್ ಡೈರೆಕ್ಷನ್ಸ್ ಮತ್ತು ಪ್ರಾಪರ್ ಗೈಡೆನ್ಸ್ ಪ್ರೋಟೀನ್ಸ್ ಏನು ಹಾರ್ಮ್ಫುಲ್ ಇಲ್ಲ. ಬಟ್ ಸಿಕ್ಕಿದ್ದೆಲ್ಲ ಪ್ರೋಟೀನ್ಸ್ ಎಲ್ಲ ಯೂಸ್ ಮಾಡಿಕೊಂಡ್ರೆ ಯಾರು ಗೈಡೆನ್ಸ್ ಇಲ್ದಿರಾನೆ ಆವಾಗ ನಿಮಗೆ ನಿಮ್ಮ ಹೆಲ್ತ್ಗೆ ಹಾರ್ಮ್ಫುಲ್ ಆಗುತ್ತೆ. ಎಷ್ಟೊಂದು ಹಾರ್ಮ್ಫುಲ್ ಅಂದರೆ ಕಿಡ್ನೀಸ್ ಫೇಲ್ಯೂರ್ ಆಗೋ ಚಾನ್ಸಸ್ಸು ಇರುತ್ತೆ. ಬಟ್ ವಿತ್ ಪ್ರಾಪರ್ ಗೈಡೆನ್ಸ್ ನೀವು ಯೂಸ್ ಮಾಡಿಕೊಂಡ್ರೆ ನಿಮ್ಗೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಮತ್ತು ಇದೇ ರೀತಿ ಇಂಜೆಕ್ಷನ್ಸ್ ಅಂದರೆ ಸ್ಟೆರೈಡ್ಸ್ ಮಾತ್ರ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಯಾರೇ ಸಜೆಷನ್ ಮಾಡಿದ್ರು, ಎಂಥವರೇ ಸಜೆಸ್ಟ್ ಮಾಡಿದ್ರು ನೀವು ಸ್ಟೆರೈಡ್ಸ್ನ ಯೂಸ್ ಮಾಡಬೇಡಿ, ಸರಿನಾ? ಓಕೆ, ನಡೀರಿ ಈ ಡಯೆಟ್ನ ನಾವು ಸ್ಟಾರ್ಟ್ ಮಾಡೋಣ. ಡಯೆಟ್ ಅಂದರೆ ಇದು ಟಿಪ್ಪು, ಸರಿನಾ? ಅದಕ್ಕಿಂತ ಮುಂಚೆ ನಿಮಗೆ ಡೈಲಿ ಈ ರೀತಿ ಲೋ ಬಜೆಟ್ ಹೈ ಪ್ರಾಫಿಟ್ ಕೊಡೋಂತಹ ಅಂದರೆ ಹೈ ರಿಸಲ್ಟ್ಸ್ ಕೊಡತಕ್ಕಂತಹ ವಿಡಿಯೋಸು ನ್ಯಾಚುರಲ್ ರೂಪದಲ್ಲಿ ಬೇಕಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಇದೆ ನೋಡಿ ರೆಡ್ ಬಟನ್, ಅದನ್ನು ಪ್ರೆಸ್ ಮಾಡಿ. ವಿಡಿಯೋ ಕೆಳಗಡೆ ರೆಡ್ ಬಟನ್ ಬರುತ್ತೆ, ಸಬ್ಸ್ಕ್ರೈಬ್ ಅಂತ, ಅದನ್ನು ಯೂಸ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿ, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತೀರಾ. ಮತ್ತು ಅದ್ರ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋನು ನಿಮಗೆ ಇಮೇಲ್ ಮೂಲಕ ನೋಟಿಫಿಕೇಷನ್ ಬರುತ್ತೆ. ನೀವು ಆವಾಗ ನಮ್ಮ ಒಂದು ವಿಡಿಯೋ ನಾನು ಮಿಸ್ ಮಾಡದೆ ನೀವು ನೋಡ್ಕೋಬಹುದು, ಸರಿನಾ? ನಡೀರಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಟಿಪ್. ಅದೇನಂತ ಫಸ್ಟು ಈ ಟಿಪ್ನ ಯೂಸ್ ಮಾಡಿಕೊಂಡು ನೀವು ಹೆಡೇಕ್ನ, ತಲೆನೋವಿನಿಂದ ರಿಲೀಫ್ ಆಗ್ಬೋದು. ಹೌದು, ಈ ತಲೆನೋವು ಹೇಗೆ ಬರುತ್ತೆ ಅಂದರೆ ನಾವು ನಮ್ಮ ದೈನಂದಿನ ಚಟುವಟಿಕೆಗಳು ತುಂಬ ಪ್ರೆಷರಿಂದ ಕೂಡಿರುತ್ತೆ. ಆ ಪ್ರೆಷರಿಂದ ಕೂಡಿರುತ್ತೆ, ಅದು ನಮ್ಮ ಮೈಂಡಿಗೆ, ನಮ್ಮ ಮೆದುಳಿಗೆ ತುಂಬ ಸ್ಟ್ರೆಸ್ ಪ್ರೆಷರ್ ಬೀಳುತ್ತೆ. ಅದರಿಂದ ಮೈಂಡಲ್ಲಿ ನಮಗೆ ಟೆನ್ಷನ್ಸು ಜಾಸ್ತಿ ಹೆಚ್ಚಾಗುತ್ತೆ. ಅದರಿಂದ ಈ ತಲೆನೋವು ಬರುತ್ತೆ. ಈ ತಲೆನೋವನ್ನ ಇದರಿಂದ ನೀವು ಹೋಗಲಾಡಿಸ್ಕೋಬಹುದು. ಇವತ್ತು ನಾನು ಮಾತನಾಡ್ತಾ ಇರೋ ವಿಷಯ ಯಾವುದಂದರೆ ವಿಕ್ಸ್ ವ್ಯಾಪೋರಬ್. ಇದನ್ನು ಪ್ರೊಡ್ಯೂಸ್ ಮಾಡೋ ಕಂಪ್ನಿ ವಿಕ್ಸ್ ಅಂತ. ಇದನ್ನು ನೀವು ಯೂಸ್ ಮಾಡಿಕೊಂಡು ನಿಮ್ಮ ತಲೆನೋವನ್ನ ರಿಲೀಫ್ ಮಾಡ್ಕೋಬಹುದು. ಇದನ್ನು ತಗೊಂಡು ಸ್ವಲ್ಪ ಪ್ರಮಾಣದಲ್ಲಿ ನಿಮ್ಮ ತಲೆಗೆ ಮಾಲಿಷ್ ಮಾಡಿಕೊಂಡ್ರೆ ನಿಮ್ಮ ತಲೆನೋವು ಮಾಯವಾಗುತ್ತೆ 15ರಿಂದ 20 ನಿಮಿಷದೊಳಗಡೆ. ಅಂದರೆ ಇದು ಎಲ್ಲರಿಗೂ ಗೊತ್ತಿರೋ ಸತ್ಯ, ಇದರಲ್ಲಿ ಏನು ಅಂತ ಸ್ಪೆಷಾಲಿಟಿ ಇಲ್ಲ. ವಿಕ್ಸ್ ವ್ಯಾಪೋರಬ್ ಅಂದರೆ ಇದು ತಲೆನೋವಿಗೆ ಅಂತ ಎಲ್ಲರಿಗೂ ಗೊತ್ತಿದೆ 90%. ಬಟ್ ಈ ವಿಕ್ಸ್ ವ್ಯಾಪೋರಬ್ನಲ್ಲಿರೋ ಮಾಯೆ ಏನಂದರೆ ಈ ವಿಡಿಯೋ ಕಡೆ ತನಕ ನೋಡ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ. ಬನ್ನಿ ನೆಕ್ಸ್ಟ್ ಉಪಯೋಗ ಏನಂತ ತಿಳಿಯೋಣ. ಇವಾಗ ಈ ಯೂಸ್ನಲ್ಲಿ ನಾನು ಹೇಳೋದೇನೆಂದರೆ, ನೀವು ಪ್ರೆಗ್ನೆನ್ಸಿ ಸಮಯದಲ್ಲಿ ಹೊಟ್ಟೆ ಆಚೆ ಬಂದಿರುತ್ತೆ, ಹೊಟ್ಟೆ ಒಳಗಡೆ ಮಗು ಇರೋ ಕಾರಣ. ಸೊ ಅದಕ್ಕೆ ಆ ಹೊಟ್ಟೆ ಆಚೆ ಬಂದಿರುತ್ತಲ್ಲ, ಆವಾಗ ಈ ಸೆಲ್ಸ್ ಇರುತ್ತಲ್ಲ ನಮ್ಮ ಬಾಡಿಯಲ್ಲಿ, ನಮ್ಮ ಸ್ಕಿನ್ನಲ್ಲಿ ಸೆಲ್ಸ್ ಇರುತ್ತಲ್ವ, ಆ ಸೆಲ್ಸು
ಹಿಗ್ಗುತ್ತೆ. ಹಿಗ್ಗೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಬಾಡಿನೊಳಗಡೆ, ನಮ್ಮ ಸ್ಕಿನ್ ಒಳಗಡೆ ಸ್ಟ್ರೆಚಸ್ ಬೀಳುತ್ತೆ. ಅದು ಹೆಂಗಿರುತ್ತೆ ಅಂದರೆ ಸ್ಟ್ರೆಚಸ್ಸು ಇಲ್ಲಿ ನೋಡಿ ಕಾಣ್ತದೆ ಡಯಾಗ್ರಾಮಲ್ಲಿ, ಅಂದರೆ ಫಿಗರಲ್ಲಿ ಸ್ಕ್ರೀನ್ ಮೇಲೆ ಈ ರೀತಿ ಸ್ಟ್ರೆಚಸ್ ಬೀಳ್ಬೋದು. ಅದನ್ನು ನೋಡಿ, ಈ ರೀತಿಯೂ ಸ್ಕ್ರೆಚಸ್ ಬೀಳ್ಬೋದು. ಅದನ್ನು ನಮ್ಮ ಈ ವಿಕ್ಸ್ ವ್ಯಾಪರಪ್ನ ಯೂಸ್ ಮಾಡಿಕೊಂಡು ತಾವು ಅದನ್ನು ತಡಿಬೋದು. ಅಂದರೆ ಬಂದಿರೋ ಸ್ಟ್ರೆಚ್ ಮಾರ್ಕ್ಸ್ನ ಆರಾಮಾಗಿ ರಿಮೂವ್ ಮಾಡ್ಕೋಬೋದು. ಓಕೆನಾ? ಇದನ್ನು ಹೇಗೆ ಮಾಡಬೇಕಂದ್ರೆ, ನೀವು ಯಾವುದು ಇದಕ್ಕೆ ಒಂದು ಟೈಮ್ ಅಂತ ಇರಲ್ಲ. ನೀವು ಫ್ರೀ ಆಗಿದ್ದಾಗ ಮಾರ್ನಿಂಗ್ ಆಗಲಿ, ಆಫ್ಟರ್ನೂನ್ ಆಗಲಿ, ಈವ್ನಿಂಗ್ ಆಗಲಿ ಅಥವಾ ನೈಟಲ್ಲಾಗಲಿ, ಯಾವುದೇ ಟೈಮಲ್ಲಿ ನಿಮಗೆ ಫ್ರೀ ಟೈಮ್ ಇದ್ದಾಗ ಆವಾಗ ನಿಮಗೆ ಸ್ಟ್ರೆಚಸ್ ಬಂದಿರುತ್ತಲ್ಲ ಆ ಪಾರ್ಟಲ್ಲಿ ಇದನ್ನು ತಗೊಂಡು ವ್ಯಾಪರಪ್ನ ತಗೊಂಡು 15 to 20 ಮಿನಿಟ್ಸ್ ಕಂಟಿನ್ಯೂಸ್ ಆಗಿ ಮಸಾಜ್ ಮಾಡಿದ್ರೆ, ಈ ರೀತಿ ನೀವು 15 to 20 ದಿನ ಮಾಡೋದಾದರೆ ಕಂಟಿನ್ಯೂಸ್ ಆಗಿ ನಿಮಗೆ ಗೊತ್ತಾಗುತ್ತೆ ರಿಸಲ್ಟು. ಒಂದು ಸ್ಕ್ರೆಚ್ಚು ಇರಲ್ಲ ನಿಮ್ಮ ಸ್ಕಿನ್ ಮೇಲೆ. ಇದು ಬರೀ ಹೊಟ್ಟೆಗೆ ಸಂಬಂಧಪಟ್ಟಿದ್ದ ಸ್ಕ್ರೆಚ್ ಮಾರ್ಕ್ಸ್ ಅಲ್ಲ. ಒಂದು ವೇಳೆ ಜಿಮ್ ಮಾಡುವಾಗ ಗಂಡಸರು ಚೆಸ್ಟ್ ಪಾರ್ಟಲ್ಲಿ ಈ ಸ್ಕ್ರೆಚಸ್ ಬೀಳುತ್ತೆ, ಸರಿಯಾಗಿ ನೀವು ವರ್ಕೌಟ್ ಮಾಡಲಿಲ್ಲ ಅಂದರೆ ಅಲ್ಲೂ ಇದನ್ನು ಅಪ್ಲೈ ಮಾಡಬಹುದು. ಅಷ್ಟೊಂದು ಉಪಯೋಗ ಮಾಡುತ್ತೆ ನಮ್ಮ ಈ ವಿಕ್ಸ್ ವ್ಯಾಪರಪ್. ನೆಕ್ಸ್ಟ್ ಬಂದ್ಬಿಟ್ಟು ಕ್ಲಿಯರ್ ಅಕೇನ್ ಅಂತ. ಕ್ಲಿಯರ್ ಅಕೇನ್ ಅಂದರೆ ಏನಂದರೆ, ಇವಾಗ ಈ ಪಿಂಪಲ್ಸ್ ಇದೆ ಅಲ್ವಾ, ಈ ಬೆಳೆಯೋ ವಯಸ್ಸಿನಲ್ಲಿ ಹುಡುಗರಿಗಾಗಲಿ ಹುಡುಗಿರಿಗಾಗಲಿ ಈ ಪಿಂಪಲ್ಸ್ ಬರೋದು ಸಹಜ. ಈ ಪಿಂಪಲ್ಸ್ನ ತಡೆಯೋದಕ್ಕೆ ಈ ವಿಕ್ಸ್ ವ್ಯಾಪರಪ್ ನಮಗೆ ತುಂಬಾ ಸಹಾಯ ಮಾಡಿ ಕೊಡುತ್ತೆ. ಇದು ಹೆಂಗೆ ಅಪ್ಲೈ ಮಾಡೋದಂದರೆ, ಈ ಪಿಂಪಲ್ಸ್ನ ಇದು ವಿಕ್ಸ್ ವ್ಯಾಪರಪ್ನ ಅಪ್ಲೈ ಮಾಡೋದಕ್ಕೆ ಮುಂಚೆ ನೀವು ಕಾಮನ್ ಆಗಿ ಯೂಸ್ ಮಾಡ್ತಾ ಇರ್ತೀರಲ್ಲ ನಿಮ್ಮದೇ ಆದ ಸೋಪ್, ಆ ಸೋಪಿನಿಂದ ನಿಮ್ಮ ಮುಖನ ಚೆನ್ನಾಗಿ ತೊಳ್ಕೊಬೇಕು, ವಾಶ್ ಮಾಡ್ಕೋಬೇಕು. ನೆಕ್ಸ್ಟು ವಾಶ್ ಮಾಡ್ಕೊಂಡಿದ ತಕ್ಷಣ ನೀವು ಯಾವುದೇ ಕ್ರೀಮ್ ಆಗಲಿ ಏನೇ ಆಗಲಿ ಯೂಸ್ ಮಾಡ್ತಿದ್ರೆ ಅದನ್ನ ಯೂಸ್ ಮಾಡಬೇಡಿ. ಅದಕ್ಕಿಂತ ಬದಲು ಈ ವಿಕ್ಸ್ ಇದೆಯಲ್ಲ ವ್ಯಾಪರಪ್ಪು, ಎಲ್ಲಿ ಪಿಂಪಲ್ ಬಂದಿರುತ್ತೋ ಆ ಪಾರ್ಟಲ್ಲಿ ಈ ವಿಕ್ಸ್ ವ್ಯಾಪರಪ್ನ ಹಚ್ಕೊಳ್ಳಿ. 5 to 6 ಗಂಟೆವರೆಗೂ ಬಿಟ್ಟು ಹಚ್ಕೊಂಡಿದ ನಂತರ ಮುಖ ತೊಳ್ಕೊಳ್ಳಿ. ಈ ರೀತಿ 1 to 2 ವಾರ ಮಾಡೋದ್ರಿಂದ ನಿಮ್ಮ ಈ ಪಿಂಪಲ್ಸು ಲೈಫಲ್ಲಿ ಮತ್ತೆ ಬರೋದಿಲ್ಲ. ಸರಿನಾ? ಈ ಪಿಂಪಲ್ಸ್ ಅನ್ನೋ ಪ್ರಮಾಣ, ಈ ಪಿಂಪಲ್ಸ್ ಯಾರಿಗೆ ಜಾಸ್ತಿ ಇರುತ್ತೆ ಅಂದರೆ ಹುಡುಗರಿಗಿಂತ ಹುಡುಗಿಯರಿಗೆ ಜಾಸ್ತಿ ಇರುತ್ತೆ. ಅವರು ಇದ್ರ ಉಪಯೋಗ ಪಡ್ಕೊಂಡ್ರೆ ಮತ್ತೆ ಅವರಿಗೆ ಲೈಫಲ್ಲಿ ಪಿಂಪಲ್ಸ್ ಅನ್ನೋದು ಬರೋದಿಲ್ಲ. ನೆಕ್ಸ್ಟ್ ಟಿಪ್ ಏನಂದರೆ ರಿಲೀಸ್ ಎಕ್ ಮಸಲ್ಸ್ ಅಂತ. ಅಂದರೆ ಇಷ್ಟೊಂದು ಬ್ಯುಸಿ ಇದೆ ಈ ಜನ್ರೇಷನ್ನು, ಜಾಬು, ಮನೆ ಕೆಲಸ, ಆಚೆ ಏನೇನೋ ತುಂಬ ಕೆಲಸಗಳು, ಫುಲ್ ಸ್ಟ್ರೆಸ್ಫುಲ್ ಲೈಫು, ಮೈಂಡ್ಗೂ ಸ್ಟ್ರೆಸ್ಸು, ಬಾಡಿಗೂ ಸ್ಟ್ರೈನು. ಸೊ ಅದರಿಂದ ಸಂಜೆ ಮನೆಗೆ ಬಂದಿದ್ದೆ ಮೈಕಾಲೆಲ್ಲ ನೋವು ಅಲ್ಲ. ಒಂದು ವೇಳೆ ಮತ್ತೆ ಜಿಮ್ಗೆ ಹೋಗ್ಬೋದಾದರೆ ನೀವು ಅಲ್ಲಿ ಡಯಟಲ್ಲಿ ನೀರು ಚೆನ್ನಾಗಿ ಕುಡಿಲಿಲ್ಲ ಅಂದರೆ ನಿಮ್ಮ ಮಸಲ್ಸು ಅಲ್ಲಲ್ಲೇ ಲಾಕ್ ಆಗಿಬಿಡುತ್ತೆ, ತುಂಬ ನೋವು ಕೊಡುತ್ತೆ. ತುಂಬ ನೋವು ಕೊಡೋದ್ರಿಂದ ನಡೆಯೋಕ್ಕಾಗಲ್ಲ, ಹೇಳೋಕ್ಕಾಗಲ್ಲ. ಇದು ನನ್ನ ಜೊತೆನೂ ಒಂದ್ಸರಿ ಆಗಿದೆ. ನನ್ನ ಪರ್ಸನಲ್ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಬಾಡಿ ಬಿಲ್ಡಿಂಗ್ ವರ್ಕೌಟ್ ಸ್ಟಾರ್ಟ್ ಮಾಡಿದಾಗ ನಾನು ನೀರು ಜಾಸ್ತಿ ಕುಡಿತಿರ್ಲಿಲ್ಲ. ಯಾಕಂದರೆ ನನಗೆ ಬೇರೆ ಕೆಲಸಗಳಿತ್ತು, ನಾನು ಬ್ಯುಸಿ ಆಗಿದ್ದೆ, ನಾನು ನೀರು ಸರಿಯಾಗಿ ಕುಡಿತಾ ಇರಲಿಲ್ಲ. ಆವಾಗ ನನಗೂ ಈ ಬ್ಯಾಕ್ ಇದೆ ಅಲ್ವಾ, ಈ ಲೆಗ್ಗಲ್ಲಿ, ಲೋವರ್
ಅದು ಹಿಡ್ಕೊಂಡ್ರೆ ಹಿಂಗೆ ಪ್ರಾಣ ಹೋದಂಗೆ ಆಗುತ್ತೆ, ಅಷ್ಟೊಂದು ಕಠಿಣ ಅದು. ಅದನ್ನ ಈ ವಿಕ್ಸ್ ವ್ಯಾಪೋರಪ್ ಇದೆ ಅಲ್ವಾ, ಅದನ್ನ ಹಿಡ್ಕೊಂಡಿರೋ ಪಾರ್ಟಲ್ಲಿ ಹಚ್ಕೊಂಡ್ರೆ ಆವಾಗ ಮಸಲ್ಸ್ ಕ್ಯಾಚ್ ಆಗಿಬಿಟ್ಟಿರುತ್ತಲ್ವ, ಆ ಪಾರ್ಟಲ್ಲಿ ಹಿಡ್ಕೊಂಡ್ರೆ ಆ ಪಾರ್ಟಲ್ಲಿ ಹಚ್ಕೊಂಡ್ರೆ ನಿಮ್ಮ ಮಸಲ್ಸು ವಿತಿನ್ 10 ಮಿನಿಟ್ಸ್ ಒಳಗಡೆ ಫುಲ್ ಫ್ರೀ ಆಗಿಬಿಡುತ್ತೆ. ಇಷ್ಟೊಂದು ಸಹಾಯ ಮಾಡಿಕೊಡುತ್ತದೆ ಈ ವಿಕ್ಸ್ ವ್ಯಾಪೋರಪ್. ಸರಿನಾ? ಬನ್ನಿ ನೆಕ್ಸ್ಟ್ ಪ್ಲಾನ್ ಏನಂತ ತಿಳಿಯೋಣ. ನೆಕ್ಸ್ಟ್ ಇದು ಉಪಯೋಗ, ಯೂಸ್ಫುಲ್. ಇದು ಕ್ರಾಕ್ಡ್ ಹೀಲ್ಸ್ ಅಂತ ನೋಡಿ ಡಯಾಗ್ರಾಮ್ ಅಲ್ಲಿ, ಅಂದ್ರೆ ಈ ಫಿಗರ್ ಮೇಲೆ ಕಾಣ್ತಿದೆ ಸ್ಕ್ರೀನ್ ಮೇಲೆ. ಹಿಮ್ಮಡಿ ಹೊಡೆದೋಗಿರುತ್ತೆ. ಇದು ವಯಸ್ಸಾಗಿರುವವರಿಗೆ ಅಂತ ಅಲ್ಲ, ಈ ಕಾಲದಲ್ಲಿ 15ರಿಂದ 16 ಮಕ್ಕಳಿಗೂ ಈ ರೀತಿ ಹೊಡೆದೋಗ್ತಾ ಇದೆ ಹಿಮ್ಮಡಿ. ಅದರಲ್ಲಿ ಹೊಡೆದೋಗಿರುತ್ತಲ್ಲ ಆ ಭಾಗದಲ್ಲಿ ಈ ವಿಕ್ಸ್ ವ್ಯಾಪೋರಪ್ ಹಚ್ಚೋದ್ರಿಂದ ಏನಾಗುತ್ತೆ ಅಂದ್ರೆ, ಹಚ್ಕೋಬೇಕು. ಹಚ್ಕೊಂಡ್ರೆ ನಿಮಗೆ ಈ ಕ್ರಾಕ್ಡ್ ಹೀಲ್ಸ್ ಅಂತ ಇದೆ ಅಲ್ವಾ, ಅದೆಲ್ಲ ಹೋಗಿ ಕ್ಲೀನ್ ಆಗಿ ಇದೆಲ್ಲ ಹೊಡೆದೋಗಿರೋದೆಲ್ಲ ಹೋಗ್ಬಿಡುತ್ತೆ. ಸೊ ಮತ್ತೆ ಈಸಿ ಆಗಿಬಿಡುತ್ತೆ, ಅಂದ್ರೆ ಕಾಮನ್ ಆಗಿಬಿಡುತ್ತೆ. ಅಂದ್ರೆ ಇದೆಲ್ಲ ಹೊರಟೋಗಿ ಕ್ರಾಕ್ಡ್ ಹೀಲ್ಸ್ ಎಲ್ಲ, ಈ ಗೆರೆಗಳೆಲ್ಲ ಹೋಗಿ ಮತ್ತೆ ಸರಿ ಹೋಗುತ್ತೆ. ಸೊ ಅದಕ್ಕೋಸ್ಕರ ನೀವು ಇದನ್ನ ಹೇಗೆ ಯೂಸ್ ಮಾಡ್ಬೇಕಂದ್ರೆ, ಯಾವಾಗಾದ್ರೂ ಅಪ್ಲೈ ಮಾಡ್ಕೊಳ್ಳಿ, ಬಟ್ ನೀವು ರೆಸ್ಟಲ್ಲಿ ಇರ್ತೀರಲ್ಲ ಆವಾಗ ಅಪ್ಲೈ ಮಾಡ್ಕೊಳ್ಳಿ. ಇದನ್ನು 4ರಿಂದ 5 ಗಂಟೆವರೆಗೂ ಬಿಡಬೇಕು ಅಪ್ಲೈ ಮಾಡ್ಕೊಂಡು. ಈ ರೀತಿ ನೀವು 2-3 ವಾರ ಮಾಡಿದ್ರೆ ಈ ಕ್ರಾಕ್ಸ್ ಎಲ್ಲ ಹೊರಟೋಗುತ್ತೆ ಕಾಲಲ್ಲಿ, ಹಿಮ್ಮಡಿಯಲ್ಲಿ. ಓಕೆ, ಬನ್ನಿ ನೆಕ್ಸ್ಟ್ ಪ್ಲಾನು, ಅಂದರೆ ನೆಕ್ಸ್ಟ್ ಯೂಸ್ ಏನಂತ ನೋಡೋಣ. ಇವಾಗ ಕೆಲವರಿಗೆ ಈ ಬೆರಳುಗಳಲ್ಲಿ ಇದು ಇರುತ್ತದಲ್ವಾ ನೋಡಿ, ಫಿಗರ್ ಡಯಾಗ್ರಾಮ್ ಅಲ್ಲಿ ಕಾಣ್ತಾ ಇದೆ ಸ್ಕ್ರೀನ್ ಮೇಲೆ. ಈ ಉಗುರು ಇರುತ್ತಲ್ವಾ, ಉಗುರು ನೈಲ್ಸ್ ಮೇಲೆ ಯೆಲ್ಲೋ ಕಲರ್ ಬಂದ್ಬಿಟ್ಟು ನೈಲ್ಸ್ ಎಲ್ಲ ವೀಕ್ ಆಗಿಬಿಟ್ಟಿರುತ್ತೆ. ಮುಟ್ಕೊಂಡ್ರೆ ಸಾಕು ಆಚೆ ಕಡೆ ಬಂದ್ಬಿಡುತ್ತೆ, ಇಲ್ಲ ಒಂಥರ ನೈಲ್ಸ್ ಎಲ್ಲ ಆಗ್ಬಿಡುತ್ತೆ ಕಾಲಿಗೆ. ಇಂಥದ್ರಲ್ಲಿ ಈ ವಿಕ್ಸ್ ವ್ಯಾಪೋರಪ್ನ ಅಲ್ಲಿ ನೈಲ್ಸ್ ಮೇಲೆ ಹಚ್ಕೊಂಡು ನೈಟಲ್ಲಿ ಹಚ್ಕೊಂಡು ಬೆಳಗ್ಗೆ ಎದ್ದು ತೊಳ್ಕೊಂಡ್ರೆ, ಈ ರೀತಿ 1-2 ವಾರ ಮಾಡಿದ್ರೆ ನಿಮ್ಮ ನೈಲ್ಸ್ ಫುಲ್ ವೈಟ್ ಆಗಿಬಿಟ್ಟು ಮತ್ತೆ ಅದಕ್ಕೆ ಒಂದು ಶೇಪ್ ಕ್ಲೀನಾಗಿ ಅದಕ್ಕೆ ಶೇಪ್ ಬರುತ್ತೆ. ಇದನ್ನು ಹೆಲ್ಪ್ ಮಾಡುತ್ತದೆ ನಮ್ಮ ಈ ವಿಕ್ಸ್ ವ್ಯಾಪೋರಪ್. ನೆಕ್ಸ್ಟ್ ಬಂದ್ಬಿಟ್ಟು, ಸಪೋಸ್ ಅನ್ಕೊಳ್ಳಿ ನೀವು ಎಲ್ಲಾದರೂ ಮನೆಗೆ ಹೋಗಿರ್ತೀರಾ, ಎಲ್ಲಾದರೂ ರಿಲೇಷನ್ಸ್ ಮನೆ ಹಳ್ಳಿಗಳಿಗೆ ಹೋಗಿರ್ತೀರಾ, ಇಲ್ಲ ಅಂದರೆ ನೀವು ನೈಟಲ್ಲಿ ಬರೋವಾಗ, ಕೆಲಸದಿಂದ ಬರೋವಾಗ ಮರ್ತ್ಬಿಟ್ಟಿರ್ತಾರೆ ಆ ಮಸ್ಕೋಟೋ ಇದು ತರ್ಕೊಳ್ಳೋಕ್ಕೆ, ಮಸ್ಕೋಟೋ ಕಾಯಲ್ ಅಂತೆ, ಮತ್ತು ಮಸ್ಕೋಟೋ ಬತ್ತಿ ಅಂತೆ, ಸೊಳ್ಳೆ ಬತ್ತಿ ಅಂತೆ, ಮಸ್ಕೋಟೋ ಕಾಯಲ್ ಬರುತ್ತಲ್ಲ, ಅವೆಲ್ಲ ಮರ್ತೋಗಿರ್ತೀರ. ಆಗ ನಿಮ್ಮ ಮನೆಯಲ್ಲಿ ವಿಕ್ಸ್ ವ್ಯಾಪೋರಪ್ ಇರುತ್ತೆ ಅಂದ್ಕೊಳ್ಳಿ. ಅದನ್ನು ಮಲಗುವಾಗ ನಿಮ್ಮ ಬಾಡಿಗೆ ಫುಲ್ಲು ವಿಕ್ಸ್ ವ್ಯಾಪೋರಪ್ನ ಹಚ್ಕೊಂಡು ಮಲ್ಕೊಂಡ್ರೆ ಸೊಳ್ಳೆ ನಿಮ್ಮ ಹತ್ರ ಬರೋದಿಲ್ಲ. ಸೊ ಕಚ್ಚೋದೇ ದೂರದ ವಿಷಯ, ಮತ್ತು ಇದು ಬರೋದೇ ಇಲ್ಲ ನಿಮ್ಮ ಹತ್ರ ಮಸ್ಕೋಟೋ. ಸೊ ನೀವು ಇದರಿಂದ ಮಸ್ಕೋಟೋಯಿಂದನೂ ರಿಲೀಫ್ ತಗೋಬಹುದು. ಮತ್ತು ಇನ್ನೊಂದೇನೆಂದರೆ, ಈಗಿನ ಕಾಲದಲ್ಲಿ ತುಂಬ ಜನ ನರಳ್ತಾ ಇರೋ ರೋಗ ಇದು ಒಂದೇ, ಬೊಜ್ಜು. ಈ ಬೊಜ್ಜಿರುತ್ತಲ್ಲ ಆ ಪಾರ್ಟಲ್ಲಿ ಈ ವಿಕ್ಸ್ ವ್ಯಾಪೋರಪ್ ಹಚ್ಕೊಳ್ಳೋದ್ರಿಂದ ನಿಮ್ಮ ಟೊಮ್ಮಿ, ಹೊಟ್ಟೆ ಮೇಲಿರೋ ಬೊಜ್ಜು ಕ್ಲೀನಾಗಿ ರಿಮೂವ್ ಆಗಿಬಿಡುತ್ತೆ. ಅನ್ವಾಂಟೆಡ್ ಬೇಡದೇ ಇರತಕ್ಕಂತಹ ಬೊಜ್ಜೆಲ್ಲ ಕ್ಲೀನಾಗಿ ರಿಮೂವ್ ಆಗಿಬಿಡುತ್ತೆ. ಇದನ್ನು ನೀವು ಕರೆಕ್ಟಾಗಿ 5ರಿಂದ 6 ವಾರ ಮಾಡಬೇಕು. ಡೈಲಿ 15 ಮಿನಿಟ್ಸ್ ನೀವು ಇದಕ್ಕೆ ಸ್ಪೆಂಡ್ ಮಾಡಿದ್ದೀರ ಅಂದರೆ, ಯಾವುದೇ ಜಿಮ್ ಇಲ್ದಿರ, ಯಾವುದೇ ರೀತಿ ಡಯೆಟ್ ಇಲ್ದಿರ, ನೀವು ಏನು ತಿನ್ನಬೇಕು ಅದು ತಿನ್ಕೊಂಡು ಆರಾಮಾಗಿ ಜಾಬ್ ಮಾಡಿಕೊಂಡು, ನೀವು ಜಿಮ್ಗೆ ಹೋಗ್ದಿರ, ಏನು ಬೇಕಾದರೂ ಮಾಡಿಕೊಂಡು, ಬಟ್ ನೀವು ನೆನಪಲ್ಲಿ ಇಟ್ಕೊಳ್ಳಿ, ಇದನ್ನು ಮಾತ್ರ ನೀವು 15 to 20 ಮಿನಿಟ್ಸ್ ಮಾಲಿಶ್ ಮಾಡಿಸ್ಕೋಬೇಕು, ಇಲ್ಲಾಂದರೆ ನೀವೇ ಮಾಡ್ಕೋಬೇಕು. ಫ್ಯಾಟ್ ಇರೋ